ಎಲ್ಲರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಮ್ಮ ಓನರ್ ಅವ್ರು ಬರ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ ಹೋಗಿದ್ರು. ಅದು ಮುಗಿಸ್ಕೊಂಡು ಹೀಗೆ ನಮ್ಮ ಪಾಪು ನೋಡಿಕೊಂಡು ಮೇನು ಲೆಕ್ಕಿ ನೋಡಿಕೊಂಡು ಅವ್ರದ್ದು ಡಾಗ್ ನಮ್ಮಲ್ಲಿದೆಯಲ್ಲ ಅದು ನೋಡಿಕೊಂಡು ಹೋಗೋಕ್ಕಿಂತ ಬರ್ತಾ ಇದ್ದಾರೆ. ಇವತ್ತು ಉಳಿದು ನಾಳೆ ಹೋಗ್ಬೋದು ಅನಿಸುತ್ತೆ. ಏನೇನಾಗುಂಟು ಈಗ ಅಡುಗೆ? ಏನಾಗಲ್ಲ, ಹಂಗೆ ಅಡುಗೆ ಸರಿ ಇತ್ತು ಕಣೆ. ಹಾಂ, ಸೆಕೆಂಡ್ ಟೈಮು ಮೂರು ಸರಿ ಟರ್ನ್ ಆಗಬೇಕು. ಹಿಂಗೆ ಹಿಂಗೆ ಹಿಂಗೆ. ಹಾಂ, ಏನೇನು ಮಾಡ್ತಾ ಇದ್ದೀರಾ? ಅನ್ನ, ಹಾಂ, ರಸಂ, ಸಾಗು, ಪೂರಿ, ಬಜ್ಜಿ. ಫುಲ್ ವೆಜ್ಜಾ? ಪ್ಯೂರ್ ವೆಜ್. ಇವತ್ತು ಅವರು ಧರ್ಮಸ್ಥಳ ದೇವಸ್ಥಾನದಿಂದ ಬರ್ತಿದ್ದಾರೆ, ಹಾಗಾಗಿ ಇವತ್ತು ವೆಜ್, ನಾಳೆ ನಾನ್ ವೆಜ್. ಹಾಂ, ಮತ್ತೆ ಅವ್ರು ಧರ್ಮಸ್ಥಳದಿಂದ ಬಂದು ತಿಂತಾರೋ ಇಲ್ಲೋ ಗೊತ್ತಿಲ್ಲ, ಪ್ರಸಾದ ಇಟ್ಟು ಪೂಜೆ ಮಾಡೋವ್ರಿಗೂ. ಹಾಗಾಗಿ ಇವಾಗ ವೆಜ್ ಮಾಡ್ತಾ ಉಂಟು. ಇಲ್ಲ ಪಾಯಸ ಯಾವುದೇ ಆಗಿದೆ? ಪಾಯಸ ಆಗಿದೆ, ರಸಂ ಆಗಿದೆ, ಸಾಗು ಆಗಿದೆ, ಅನ್ನ ಆಗಿದೆ. ಇನ್ನೇನು ಮಾಡಬೇಕು? ಕೋಸಂಬರಿ, ಪೂರಿ, ಕೋಸಂಬರಿ, ಬಜ್ಜಿ. ಇನ್ನು ಪೂರಿ ಕೋಸಂಬರಿ ಎಲ್ಲ ಆಗಬೇಕು. ಇನ್ನು ಪೂರಿ ಕೋಸಂಬರಿ ಬಜ್ಜಿ ಈ ಮೂರು ಆಗಬೇಕು. ಹಪ್ಪಳ ಒಂದು. ಇವತ್ತು ಫುಲ್ ಎಲ್ಲ ನಮ್ಮ ಅಮ್ಮನ ಅಡುಗೆ ವೆಜ್. ಅಲ್ಲ, ಅಮ್ಮನ ಏನಂತಾರದು, ವೆಜ್. ಅಮ್ಮ ವೆಜ್ ಅಲ್ವಾ, ಸೊ ಹಾಗಾಗಿ ಇವತ್ತು ವೆಜ್. ನೀನೇನೇನು ಮಾಡಿದ್ದು? ಅಮ್ಮ ಏನೇನು ಮಾಡಿರೋದು? ಪಾಯಸ, ಹಾಂ, ಆಮೇಲೆ ಸಾಗು, ಹಾಂ, ಆಮೇಲೆ ಪೂರಿ. ಹಾಂ, ಅಮ್ಮ ರಸಂ ಒಂದೇ, ಇನ್ನೇನು ಇಲ್ಲ ಅಷ್ಟೇ. ಅಮ್ಮ ರಸಂ ಒಂದೇ, ಹಾಂ, ಅನ್ನ. ಅನ್ನ ಏನು ಕುಕ್ಕರಲ್ಲಿ ಕೂಗುತ್ತಲ್ವ? ಹಾಂ, ಹಾಂ, ರಸಂ ಒಂದೇ ಮಾಡಿರೋದು. ಹಾಂ, ನೋಡಿ ನಮ್ಮ ಓನರ್ ಅವರು ಬರ್ತಾ ಇದ್ದಾರೆ. ಮಕ್ಕ ಕೋಸಂಬರಿಗೆ ಕಟ್ ಮಾಡ್ತಾ ಇದ್ದಾಳೆ. ನಮ್ಮ ಓನರ್ ಅವ್ರು ಬಂದಿದ್ದಾರೆ, ಬರ್ತಾ ಇದ್ದಾರೆ. ಬಂದಿದ ತಕ್ಷಣ ಅವರು ಲಕ್ಕಿ ಮಾತಾಡ್ಸಕ್ಕೆ ಹೋಗಿರ್ತಾರೆ. ಆರು ಬಂದಿದ್ದು. ಸರ್ ಚೆನ್ನಾಗಿದೆ. ಚೆನ್ನಾಗಿದ್ರಕ್ಕ? ಸಾಯಿಶ್ರೀ ಈಗ ಬಂದಿದ್ದ. ಅಜ್ಜಿ ಬರ್ಲಿಲ್ಲ? ಓ, ಅಮ್ಮ ಅಜ್ಜಿ ಬಂದಿರ್ತಾರೆ ಅಂತ ಅನ್ಕೊಂಡಿದ್ರು. ಹಾಂ, ಅಕ್ಕವ್ರು ಬಂತು. ಲಕ್ಕಿ ಲಕ್ಕಿ ಇದು ಕೊಟ್ಟೆ ಹೊರಿತಾ ಇದೆ ಇದಕ್ಕೆ. ಹೋಗ್ತೀವ ಬೆಂಗಳೂರು? ಏನು ಲಕ್ಕಿ, ಹೋಗ್ತೀರ ಬೆಂಗಳೂರಿಗೆ? ಹುಡುಕಿ ಹುಡುಕಿ ಸಾಯಿಷ್ಟ್ ಹತ್ರ ಹೋಗ್ತಿರೋದು. ನೋಡಿ, ನಾನು ನನ್ನ ಮಗನ್ನ ಹೊರಗಡೆ ಕರ್ಕೊಂಡು ಹೋಗಿ ಕರ್ಕೊಬರಕ್ಕೆ ಅಂತ ಹೇಳಿ ಲವ್ಲ್ಯಾಪ್ ಅವ್ರದ್ದು ಆಲ್ಫಾ ಬೇಬಿ ಸ್ಟ್ರೋಲರ್ನ ತರಿಸಿದ್ದೀನಿ. ಇದನ್ನ ನಮಗೆ ಮತ್ತು ಮಕ್ಕಳ ಅವಶ್ಯಕತೆಗೆ ಅನುಕೂಲ ಆಗೋ ರೀತಿಯಲ್ಲೇ ಡಿಸೈನ್ ಮಾಡಿದ್ದಾರೆ. ಈ ಸ್ಟ್ರೋಲರ್ನ ನಾವು ಈ ಹುಟ್ಟಿದ ಮಕ್ಕಳಿಂದ ಹಿಡಿದು 3 ವರ್ಷದವರೆಗೂ ಕೂಡ ಯೂಸ್ ಮಾಡ್ಬೋದು. ಇದು ತುಂಬಾ ಸ್ಪೇಷಿಯಸ್ ಆಗಿದ್ದು, ಹಾಗೆ ಇದ್ರ ವೀಲ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಯಾವುದೇ ತರದ ನೆಲ ಇದ್ರೂ ಕೂಡ ತುಂಬಾ ಈಸಿಯಾಗಿ ಮೂವ್ ಮಾಡ್ಬೋದು. ಇದ್ರ ಸೀಟನ್ನು ರೆಕ್ಲೈನ್ ಮಾಡೋಕೆ ಹಿಂದೆ ಇರೋ ಈ ಬಕ್ಕಲ್ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಯಾವ ಹ್ಯಾಂಗಲ್ ಬೇಕೋ ಹಾಗೆ ಸೆಟ್ ಮಾಡ್ಕೊಬಹುದು. ಇದರಲ್ಲಿ ರಿವರ್ಸಬಲ್ ಹ್ಯಾಂಡಲ್ ಬಾರ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಮಕ್ಕಳು ಮುಖ ನೋಡಿಕೊಂಡು ನಾವು ಸ್ಟ್ರೋಲರ್ನ ಬ್ಯಾಕ್ ಪೊಸಿಷನ್ ಅಲ್ಲಿ ಕೂಡ ಮೂವ್ ಮಾಡಬಹುದು. ಇದರಲ್ಲಿ ಎಕ್ಸ್ಟೆಂಡೆಡ್ ಹಾಗೆ ಅಡ್ಜಸ್ಟಬಲ್ ಕೆನೋಪಿ ಕೂಡ ಬರುತ್ತೆ. ಇದರಿಂದ ಮಕ್ಕಳಿಗೆ ಗಾಳಿ, ಬಿಸಿಲು, ಮಳೆಯಿಂದ ಕೂಡ ರಕ್ಷಣೆ ಮಾಡ್ಕೊಬಹುದು. ಹಾಗೆ ಕೆನೋಪಿ ಮೇಲಿಂದ ಮಗು ಏನು ಮಾಡ್ತಿದೆ ಅಂತ ಹೇಳಿ ನೋಡೋಕೆ ಈ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದು ಬೇಡ ಅಂದರೆ ಕ್ಲೋಸ್ ಕೂಡ ಮಾಡ್ಕೊಬಹುದು. ಇದರಲ್ಲಿ ಡಿಟ್ಯಾಚಬಲ್ ಬಂಪರ್ ಕೂಡ ಇರೋದ್ರಿಂದ ಮಕ್ಕಳನ್ನ ಕೂರ್ಸೋಕೆ ತೆಗಿಯೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಮಕ್ಕಳ ಸೇಫ್ಟಿಗೆ ಅಂತ ಹೇಳಿ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ನನಗೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಅನಿಸಿದ್ದು ಈ 1 ಹ್ಯಾಂಡ್ ಫೋಲ್ಡಿಂಗ್ ಆಪ್ಷನ್. ಇದರಿಂದ ನಾವು ಬರೀ ಒಂದು ಕೈಯಿಂದ ಸುಲಭವಾಗಿ ಮಡಚಬಹುದು, ಹಾಗೆ ಓಪನ್ ಕೂಡ ಮಾಡಬಹುದು. ಇದರಲ್ಲಿ ಅಡ್ಜಸ್ಟಬಲ್ ಲೆಗ್ ಸಪೋರ್ಟ್ ಜೊತೆ ಕಾಲಿಟ್ಕೊಳ್ಳೋಕೆ ಅಂತ ಹೇಳಿ ಫುಟ್ ರೆಸ್ಟ್ ಕೂಡ ಕೊಟ್ಟಿರ್ತಾರೆ. ಹಾಗೆ ಕೆಲವು ಥಿಂಗ್ಸ್ ಕ್ಯಾರಿ ಮಾಡೋಕೆ ಅಂತ ಹೇಳಿ ಕೆಳಗೆ ಸ್ಟೋರೇಜ್ ಕೂಡ
ಇದೆ. ಇದ್ರ ಹ್ಯಾಂಡಲ್ ಬಾರ್ನಲ್ಲಿ ರಿಸ್ಟ್ ಬ್ಯಾಂಡ್ ಬರುತ್ತೆ. ಇದರಿಂದ ಸ್ಟ್ರೋಲರ್ ಕೈ ಜಾರಿದ್ರು ಎಕ್ಸ್ಟ್ರಾ ಸೇಫ್ಟಿ ಇರುತ್ತೆ. ಸೀಟ್ ಕವರ್ ಇಂದ ಕೂಡ ಒಂದು ಪಾಕೆಟ್ ಕೂಡ ಕೊಟ್ಟಿರ್ತಾರೆ. ಈ ಕವರ್ನ ನಾವು ಬಿಚ್ಚಿ ವಾಶ್ ಕೂಡ ಮಾಡ್ಕೊಬಹುದು. ಮಕ್ಕಳ ಸೇಫ್ಟಿಗೆ ಅಂತ ವೀಲ್ ಹತ್ರ ಒಂದು ಲಿಂಕ್ ಬ್ರೇಕ್ ಕೊಟ್ಟಿದ್ದಾರೆ. ಇದ್ರ ವೀಲ್ಸ್ ತುಂಬಾ ದೊಡ್ಡದಾಗಿರೋದ್ರಿಂದ ನಾವು ಸುಲಭವಾಗಿ ಇದನ್ನ ಎಲ್ಲ ಕಡೆ ಮೂವ್ ಮಾಡಬಹುದು. ಹಾಗೆ ಈ ವೀಲ್ ಅನ್ನ ಒಂದು ಸಿಂಗಲ್ ಕ್ಲಿಕ್ ನಲ್ಲಿ ಇನ್ಸ್ಟಾಲ್ ಕೂಡ ಮಾಡ್ಕೊಬಹುದು. ಈ ಸ್ಟ್ರೋಲರ್ ನಲ್ಲಿ ಮಕ್ಕಳ ಸೇಫ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಬರಕ್ಕೆ ಏನೆಲ್ಲ ಫೀಚರ್ಸ್ ಬೇಕು ಎಲ್ಲ ಇದೆ. ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಯ್ತು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಬಹುದು. ನೋಡಿ ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾರೆ. ಕೋಸಂಬರಿಗೆಲ್ಲ ಎಲ್ಲ ರೆಡಿ ಆಗ್ತಾ ಇದೆ. ಪೂರಿ ರೆಡಿ ಆಗ್ತಾ ಇದೆ. ಇಲ್ಲಿ ಬಜ್ಜಿ ರೆಡಿ ಆಗಿದೆ. ಅವ್ರ ಖಾರ ತಿನ್ನೋದು ತೀರಾ ಕಡಿಮೆ. ಹೀರೆಕಾಯಿ ಬಜ್ಜಿ, ಹಪ್ಪಳ. ಬೇಡ ಮಗಳು ಏನು ಕಬರ್ చెప్తున్నా ನಾವು మాకు ಹಾಗೆ ಅಡುಗೆ ಎಲ್ಲ ಆಯಿತು. ಎಲ್ಲ ಊಟ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಟೈಮೇ ಆಯಿತು. ಮಾತಾಡಿಕೊಂಡು ನಾಯಿ ಎಲ್ಲ ಮಾತಾಡ್ಸ್ಕೊಂಡು ಮುದ್ದು ಮಾಡಿಸ್ಕೊಂಡು ಬಂದು ಊಟ ಮಾಡೋದು ಟೈಮೇ ಆಗಿಬಿಟ್ಟಿದೆ. ಇವತ್ತು ಫುಲ್ ವೆಜ್. ಮೇನ್ ಗೆಸ್ಟ್ ಇವರೇನು ಇವತ್ತು ಬರೀ ಅನ್ನ ತುಪ್ಪನಾ? ತುಪ್ಪದ ರಾಣಿ ಮಾಡ್ಬೇಡ. ಹ್ಞೂ ಅದೇ ಹೇಳಕ್ಕೆ ಅಂತಾನೆ ಬಂದೆ ಕಣಕ್ಕೆ ಮರ್ತೆ. ಇವತ್ತು ರಾಜು ಮಾಮ ಬಂದಿದ್ರು ಗಂಗ್ನಲ್ಲಿ. ಅವನು ಈ ರೈಸು, ಸಾಂಬಾರು, ಪೂರಿ, ಸಾಗು, ಕೋಸಂಬರಿ ಸಖತ್ತಾಗಿರುತ್ತೆ. ನಮ್ಮಮ್ಮ ಯಾವಾಗಲೂ ಇದೇ ಥರ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೀರೆಕಾಯಿ ಬಜ್ಜಿ, ಹಪ್ಪಳ ರೈಸಿಗೆ ಹಾಕ್ಕೊಡ್ತೀನಿ. ಹಾಗೆ ಮೊಸರು ಅಲ್ಲ ಅದು ಪಾಯಸ. ನೋಡಿ ಬೆಳಿಗ್ಗೆ ನನ್ನ ಮಗನ ಆಟಾಡ್ಸಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಡೈಪರ್ ತೆಗೆದ್ಬಿಟ್ಟು ಇದು ಕಟ್ಬಿಡ್ತೀನಿ. ಫ್ರೀಯಾಗಿ ಒಂದು ಅರ್ಧ ಗಂಟೆ ಮಲ್ಕೊತಾನೆ. ಈಗ ನೋಡಿ ನಾವೆಲ್ಲ ಈಗ ಇದ್ದಿದ್ದೀವಿ. ಮಕ್ಕಳು ಆಟ ಆಡ್ತಾ ಕೂತಿದ್ದಾರೆ. ನಮ್ಮ ಚಿಕ್ಕವ ಕಡುಬು ಕಟ್ಟಕ್ಕೆ ಹೋಗಿದೆ. ಚಿಕ್ಕವ ನೀನು ಕಡುಬು ಕಟ್ತಲ್ವಾ? ಚಿಕ್ಕವ ನೀನು ಕಡುಬು ಕಟ್ತಿಲ್ಲ? ಹಾಂ ಯಾಕೆ? ಓ ಇಲ್ಲಿ ಕಟ್ಟರಂಗಿ ಇಲ್ಲ ಹಾಸ್ಕೊಂಡಿದ್ದಾಳೆ, ಕಟ್ತಲೇ ಹಾಗೆ ಹೋಗಿದ್ದಾಳೆ. ಕಡುಬೆಲ್ಲ ರೆಡಿ ಆಗ್ತಿದೆ. ಕಡುಬಿಗೇನು? ಚಾಪ್ಸ್, ಚಿಕನ್ ಚಾಪ್ಸ್. ಈಗ ಬೆಳಗ್ಗೆ ತಿಂಡಿಗೆ ಕಡುಬು ಮತ್ತು ಚಿಕನ್ ಚಾಪ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಅವ್ರು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ನಾವು ಖಾರ ಸ್ವಲ್ಪ ಜಾಸ್ತಿ. ತುಪ್ಪ ಹಾಗೆ ನಮ್ಮ ಓನರ್ ಅವರು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಅಲ್ಲಿದ್ದಾಗಲೂ ಕೂಡ ನನಗೂ ತುಂಬ ಉಪ್ಪಿನಕಾಯಿ ಕೊಡ್ತಾಯಿದ್ರು. ಅಮ್ಮ ಊರಿಗೂ ಕೂಡ ಕೊಟ್ಟು ಕಳಿಸ್ತಾಯಿದ್ರು ಅಮ್ಮಂಗೆ ಇಷ್ಟ ಅಂತ ಹೇಳಿ. ಹಾಗೆ ಮಾವಿನಕಾಯಿ ಇತ್ತಲ್ಲ, ಸೊ ಹಾಗಾಗಿ ಮಾವಿನಕಾಯಿ ಚಟ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊತಿದ್ದೆ. ಒಂದು ಜಾರಿಗೆ 1 ಸ್ಪೂನಷ್ಟು ಸಾಸಿವೆ ಹಾಕಿದ್ದಾರೆ. ಅದಕ್ಕೆ ಅರ್ಧ ಸ್ಪೂನದಷ್ಟು ಮೆಂತ್ಯ ಹಾಕ್ತಾಯಿದ್ದಾರೆ. ಮೆಂತ್ಯ ಕಾಳು ಬರುತ್ತಲ್ಲ ಅದನ್ನು. ಹಾಗೆ 1 ಸ್ಪೂನಷ್ಟು ಉಪ್ಪು. ಹಾಗೆ ಅದು 3 ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಅಷ್ಟೇ, ಇನ್ನೇನು ಹಾಕಾಗಿಲ್ಲ. ಸಾಸಿವೆ, ಮೆಂತ್ಯ ಕಾಳು, ಉಪ್ಪು ಅವು 3 ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಸಣ್ಣ ಪುಡಿಯಾಗಿ. ನೋಡಿ ಈ ಥರ ಪುಡಿ ಮಾಡ್ಕೊಬೇಕು. ಅದು ಸಾಸಿವೆ ಗ್ರೈಂಡ್ ಮಾಡಿರ್ತೀವಲ್ಲ ಅದ್ರ ಟೇಸ್ಟೇ ಬೇರೆ ಇರುತ್ತೆ, ಸ್ಮೆಲ್ಲೇ ಬೇರೆ ಇರುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಹಾಗೆ ಮತ್ತೆ ಇನ್ನೊಂದು ಸರಿ ಜಾರಿಗೆ ನಿಮಗೆ ಮಾವಿನಕಾಯಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಾದರೂ ಹಾಕೋಬೋದು ಅಥವಾ ತುರಿದು ಬೇಕಾದರೂ ಹಾಕೊಬೋದು. ಹಾಗೆ ಅರಿಶಿನ 1 ಸ್ಪೂನಷ್ಟು ಹಾಕ್ಕೊಂಡ್ರು. ಮತ್ತು ಜೊತೆಗೆ ಉಪ್ಪು ಎಷ್ಟು ಬೇಕಷ್ಟು ಮೊದಲೇ ಒಂದು ಸರಿ ಉಪ್ಪು ಹಾಕ್ಕೊಂಡು 1 ಸ್ಪೂನಷ್ಟು. ಈಗ ನಮ್ಮಲ್ಲಿ ಚಿಕ್ಕ ಸ್ಪೂನ್ ಅಲ್ವಾ, ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದಾರೆ ಚಿಕ್ಕ ಸ್ಪೂನಲ್ಲಿ. ಹಾಕಿ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಬಟ್ ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ತತ್ತರಿಯಾಗಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಫುಲ್ ಗ್ರೈಂಡ್ ಆದರೂ ಓಕೆ. ಆದರೆ ನಮ್ಮ ಅಕ್ಕ ಸ್ವಲ್ಪ ಸಣ್ಣದಾಗಿ ರುಬ್ಬಿದ್ಲು, ಓಕೆ. ಆದರೆ ತರ್ತರಿಯಾಗಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ.
ಹಾಗೆ ಮತ್ತು ಒಂದು ಬೌಲಿಗೆ ಸಪ್ರೇಟಾಗಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಇವರು ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಲ್ಲ, ಹಾಗಾಗಿ ನಮಗೆ ತಕ್ಕನಾಗಿ ಖಾರ ಹಾಕ್ತಿದ್ದಾರೆ. ನಮ್ಮ ಮನೆಯದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಒಂದು 4 ಸ್ಪೂನಷ್ಟು ಹಾಕಿದ್ರು ಚಿಕ್ಕ ಸ್ಪೂನಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು, ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಆಗ್ತಾ ಉಂಟು. ಹಾಗಾಗಿ ನೀವು ನೋಡಿ ಹಾಕ್ಕೊಬೇಕು. ಮಾಡೋದಿದ್ರೆ ಒಂದ್ಸರಿ ಒಮ್ಮೆ ಮಾಡಬೇಕು ನೀವು, ತುಂಬಾ ಚೆನ್ನಾಗಿರುತ್ತೆ. ಇದು ಮಾವಿನಕಾಯಿ ಉಪ್ಪು ಅರಿಶಿನ ಹಾಕಿ ರುಬ್ಬಿರೋ ಅಂಥದ್ದು. ಅವ್ರು ಸ್ವಲ್ಪ ದಪ್ಪಾಗೆ ರುಬ್ಬಿ, ನಮ್ಮ ಅಕ್ಕ ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಟಿದ್ದಾಳೆ. ಅದೇ ಒಂದು ಬೌಲಿಗೆ ಖಾರದ ಪುಡಿ ಉಪ್ಪು ಹಾಕಿದ್ರಲ್ಲ, ಅದಕ್ಕೆ ಈ ರುಬ್ಬಿರೋ ಅಂತ ಪೇಸ್ಟ್ ಹಾಕ್ತಿರೋದು. ಬಟ್ ಇದಕ್ಕೆ ನೀರು ಹಾಕಿಲ್ಲ, ರುಬ್ಬಿರೋದೇ ನಮ್ಮ ಅಕ್ಕ ಅಷ್ಟು ಸಣ್ಣ ರುಬ್ಬಿದ್ದಾಳೆ. ಕಾಯಿ ತಗೋಬೇಕು, ಇದು ಸ್ವಲ್ಪ ಹಣ್ಣಾಗಿತ್ತು, ಹಾಗಾಗಿ ಅಷ್ಟು ಪೇಸ್ಟ್ ಆಗಿದೆ. ಅದು ಎಳೆದಲ್ವಾ, ಚಿಕ್ಕದಲ್ವಾ, ನೀರು. ಸೆಕೆಂಡ್ ಟೈಮ್ ಹಾಕಿದ್ದು ಕೂಡ ಮಾವಿನಕಾಯಿ ರುಬ್ಬಿರೋದೇನೆ ಪೇಸ್ಟ್ ಹಾಕ್ಬಿಟ್ಟು ಮತ್ತೆ ಆ ಖಾರದ ಪುಡಿ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಮಿಕ್ಸ್ ಮಾಡಿ ಮೊದಲು ರುಬ್ಬಿಟ್ಕೊಂಡಿದ್ವಲ್ಲ ಸಾಸಿವೆ, ಅದು ಲೋಟದಲ್ಲಿ ಇದೆಯಲ್ಲ, ಅದು ಸಾಸಿವೆ, ಉಪ್ಪು ಮತ್ತು ಮೆಂತ್ಯ ಹಾಕಿ ರುಬ್ಬಿಟ್ಕೊಂಡಿರೋಂಥದ್ದನ್ನೇ ಆ ಗ್ಲಾಸಲ್ಲಿ ಇಟ್ಟಿರೋದು. ಈಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದಾರೆ. ಮತ್ತು ನಾವು ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಮತ್ತೆ ಬಿಟ್ಟಂಗೆ ನಾವು ಮಾಡುವಾಗ ಬೇಕಾದ್ರೆ ಉಳಿದಿದ್ದನ್ನು ಹಾಕ್ಕೊಂಡು ನಾವು ಮಾಡ್ಕೊಬೋದು. ಈಗ ಇದಕ್ಕೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಕೆಚ್ಚಾಕಬೇಕು. ನಾನು ಅದೊಂದು ವಿಡಿಯೋ ಮಾಡೋದು ಮರ್ತುಬಿಟ್ಟೆ. ಹಾಗೆ ನಿಮ್ಮ ಯಾವುದಾದ್ರೂ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಸಾಸಿವೆ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ, ಸಾಸಿವೆ ಎಣ್ಣೆ ಇಲ್ಲ ಅಂದರೆ ಮಾಮೂಲಿ ನಾರ್ಮಲ್ ಎಣ್ಣೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದು 2 ಡೇಸ್ ಆದಮೇಲೆ ಇದು ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಇವ್ರು ಹೇಳಿದರು. ಬಟ್ ನಮಗೆ ರೈಸು, ಚಿತ್ರಾನ್ನ, ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿತ್ತು. ನಮ್ಮ ಪಪ್ಪಂಗೂ ತುಂಬ ಇಷ್ಟ ಆಯಿತು. ಹಾಗೆ ನನ್ನ ತಂಗಿ ಕೂಡ ಬಂದಿದ್ಲು, ಅವಳಿಗೂ ಕೂಡ ಇದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹಾಕಿಸ್ಕೊಂಡು ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾವು 2 ಮಾವಿನಕಾಯಿ ಹಾಕೋ ಏನೋ ಮಾಡ್ಕೊಂಡು ಅಷ್ಟೇ. ನೀವು ಫಸ್ಟ್ 2 ಮಾವಿನಕಾಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನನಗಿಂತ ಬಟ್ಟೆ ಹಾಕಿದ್ರೆ ಸಣ್ಣ ಕಾಣಿಸ್ತಿದೆ, ಅದಕ್ಕೆ ನಾನು ಹಾಕಿಲ್ಲ. ಕೈ ಹಾಕಿ ಇಟ್ಕೊಂಡಿದ್ದಾನೆ. ಇದು ನಮ್ಮ ಓನರ್ ಅವ್ರು ಸ್ವೀಟ್ಸ್ ತೊಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು. ಮನೇಲಿ ನಮ್ಮ ಪಪ್ಪ ಅಮ್ಮ ಅವರು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ, ನಾನು ತಿನ್ನೋದು ಕಡಿಮೆ. ಸ್ವೀಟ್ಸ್ ಹೆಸರೇ ನನಗೆ ಸರಿಯಾಗಿ ಗೊತ್ತಿಲ್ಲ, ಅಂಥದ್ರಲ್ಲಿ ಫುಲ್ ಸ್ವೀಟ್ಸ್ ನಾನೇ ಮುಗಿಸ್ಬಿಟ್ಟಿದ್ದೀನಿ. ನಮ್ಮ ಮನೆಯವರಿಗೆ ಸ್ವಲ್ಪ ಇಂಥವೆಲ್ಲ ಇಷ್ಟ, ಬಟ್ ಅವ್ರು ಹಾಸ್ಪಿಟಲಲ್ಲಿದ್ದರು, ಹಾಗಾಗಿ ಎಲ್ಲ ನಾನೇ ಮುಗಿಸ್ಬಿಟ್ಟಿದ್ದೀನಿ ಇದನ್ನ. ಹಾಗೆ ಇದು ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಅವರು ತೋಟಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಪಪ್ಪ, ಅಮ್ಮ ಮತ್ತು ನಮ್ಮ ಓನರ್ ಅವರಿಬ್ಬರು ಎಲ್ಲ ಹೋಗ್ಬಿಟ್ಟು ಬಂದರು. ಅವ್ರು ಹೋಗಿ ಬರೋದ್ರೊಳಗೆ ನಮ್ಮ ಅಕ್ಕ ಬಿರಿಯಾನಿ ಮತ್ತು ಕಬಾಬಿಗೆಲ್ಲ ರೆಡಿ ಮಾಡಿದ್ಲು. ಹಾಗೆ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಆದರೆ ಅವ್ರು ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ನಾವು ಖಾರ ಜಾಸ್ತಿ ತಿಂತೀವಿ. ಇಬ್ರಿಗೂ ಸಮ ಆಗೋ ಥರ ಇತ್ತು, ಚೆನ್ನಾಗಿ ಬಂದಿತ್ತು. ಕ್ಯಾಮ್ರಾ ಇಟ್ಕೊಂಡು ಹಿಂಸೆ ಆಗುತ್ತೆ ಅಂತ ಹಾಗೆ ಊಟ ಎಲ್ಲ ಆಯಿತು, ಕೂತ್ಕೊಂಡು ಮಾತಾಡ್ತಾಯಿದ್ದು. ಮತ್ತು ಇವರು ಈಗ ಸಂಜೆ ಹೊರಡೋದಿತ್ತು, ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊತಾಯಿದ್ರು ಕಾರಿಗೆ. ಮತ್ತು ನಮ್ಮ ಲಕ್ಕಿನ ಪಾಪ ಓನರವರು ಅವ್ರು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲಲ್ಲ, ಹಾಗಾಗಿ ತುಂಬ ಅವ್ರು ಬಂದರೆ ಲಕ್ಕಿ ನೋಡೋಕ್ಕೆ ಅಂತಲೇ ಬರೋದಲ್ವ, ಅದ್ರ ಹತ್ರನೇ ಕೂತ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹಾಗಾಗಿ ಹೋಗೋದು ಬರೋದು ಮಾತಾಡ್ಸೋದು ಮಾಡ್ತಾಯಿದ್ರು ನಮ್ಮ ಓನರವರು. ಬೇಜಾರು. ಪಾಪ ಅವರಿಗೂ ಬೇಜಾರು. ಹೌದಾ? ఎప్పుడు వస్తావు బెంగళూరు? నువ్వు పుట్టేవాళ్ళు కొత్త ఇంటికి వెళ్ళిపోతున్నావా? బాయ్ బాయ్. డిస్టర్బ్ ಮಾಡ್ತೀನಾ? ಸಾರಿ ಸಾರಿ. ಪಪ್ಪ ನೀ ಮಮ್ಮಿ ಬಾ. ಬೇಗ ಮದುವೆ ಇಲ್ಲ ಇಲ್ಲ ಮಗಳು ಸಾಯಿಸ್ತಿ ಯಾಕೆ ಬಾಯ್ ಮಾಡಿ ಬನ್ನಿ ಮಗಳು.
ನೋಡಿ ನಮ್ಮ ಓನರ್ ಅವರು ಪಾಪ ಲಕ್ಕಿನ ಬಿಟ್ಟೇ ಇಲ್ಲ. ಈಗ ಹೊರಡ್ತಾ ಇದ್ದಾರಲ್ಲ, ಹಾಗಾಗಿ ಅವ್ರಿಗೆ ತುಂಬ ಬೇಜಾರಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು 2 ಮಂತ್ಸಲ್ಲಿ ಅವರು ಕೂಡ ಫಾರಿನ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಜಾಬ್ ಆಯಿತು. ಇನ್ನು ಮತ್ತೆ ಬರೋದು ಇನ್ನು ಜೂನ್ ಜುಲೈಗೆ ಹೋಗ್ತಾರೆ. ಅಷ್ಟರೊಳಗೆ ಇನ್ನೊಂದ್ಸರಿ ಬರೋಕ್ಕೆ ಹೇಳಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಪಾಪ ತುಂಬ ಬೇಜಾರು. ಅಲ್ಲಿ ಹೋದ್ರೂ ಕೂಡ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ. ಒಂದೊಂದ್ಸರಿ ಬೇಜಾರು ಮಾಡಿ ಅಳ್ತಾ ಇರ್ತಾರೆ. ಲಕ್ಕಿದು ಬರ್ಡೇ ದಿನ ಫೋನ್ ಮಾಡ್ತಾರೆ. ನಾವು ಇಲ್ಲಿಗೆ ಬಂದಾಗೆಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಲಕ್ಕಿ ಏನಂದರೆ ಸ್ವಲ್ಪ ಅದು ಜೋರಿರೋದ್ರಿಂದ, ವಾಯ್ಸ್ ಜೋರಿರೋದ್ರಿಂದ ಬೆಂಗಳೂರು ಮನೇಲಿ ಅವ್ರು ಇಟ್ಕೊಂಡ್ರೆ ಆಸುಪಾಸು ಮನೆಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತ ಹೇಳಿ ಅವರು ಏನಾದರೂ ಅಂದ್ಕೊತಾರೆ ಅಂತ ಹೇಳಿ ಅವ್ರು ಇಲ್ಲಿ ಕಳಿಸಿರೋದು ಅಷ್ಟೇ. ಇಲ್ಲಾಂದರೆ ಅವ್ರು ಬಿಡ್ತಾ ಇರಲಿಲ್ಲ. ಅವ್ರಿಗೆ ತುಂಬಾ ಇಷ್ಟ, ಅಷ್ಟು ಪ್ರೀತಿಯಲ್ಲಿ ಸಾಕಿದ್ದಾರೆ. ನೋಡಿದ್ರಲ್ಲ, ಅವರೆಲ್ಲ ಎತ್ಕೊಂಡು ಮುದ್ದು ಕೊಟ್ಕೊಂಡು ಎಷ್ಟು ಮುದ್ದು ಮಾಡ್ತಾರೆ ಅಂತ. ಪಾಪ ನಾವಿಲ್ಲಿ ಲಕ್ಕಿ ಬಂದಮೇಲೆ ನಮ್ಮ ಪಪ್ಪ ಆ ಥರ ಎಲ್ಲ ಮುದ್ದು ಮಾಡೋದೆಲ್ಲ ಇಲ್ಲವೇ ಇಲ್ಲ. ಲಕ್ಕಿ ಬಿಟ್ರೆ ಕಾರೊಳಗೆ ಬಂದ್ಬಿಡ್ತೀವಿ. ಹೌದು. ಸರಿ ಆಯ್ತು, ಸರಿ ಬಾಯ್. ಸರಿ ನೋಡಿ, ನನ್ನ ಮಗಳು ಬೆಳಗ್ಗೆ ಎದ್ದು ಬಂದು ಹಿಂಗೆ ಆಟ ಆಡ್ತಾ ಕೂತಿದ್ದೆ ನಾಯಿ ಜೊತೆ. ನಮ್ಮ ಪುಟಾಣಿ ನೋಡಿ, ಅದು ಹಂಗೆ ಪೊಲೆ ಹೊಡಿತಾ ಕೂತಿದೆ. ನೀರು ಬೇರೆ ಬಿಟ್ಟಿದ್ದಾರೆ, ನೀರು ಬಿಟ್ಟಿದ್ದಾರೆ, ಬ್ಯಾರ್ಲಿಗೆ ಬಿಟ್ಟುಂಟು ನೋಡಿ. ಹಿಂಗೆ ಕಲ್ಲು ಕಟ್ಟಿದರೆ ಇದು ಒಂದು ಐಡಿಯಾ ಅಂತಲೇ ಹೇಳ್ಬೋದು. ಈಗ ಪೈಪ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ಇಲ್ಲಾಂದರೆ ಫುಲ್ ಪೈಪ್ನ ಇದ್ರೊಳಗೆ ಬಿಡಬೇಕು. ಇಲ್ಲಾಂದರೆ ಹಿಂಗೆ ಕಲ್ಲು ಕಟ್ಬಿಟ್ಬಿಟ್ರೆ ಆ ವೆಯ್ಟಿಗೆ ಇಲ್ಲೇ ಇರುತ್ತೆ. ಈಗ ಬಿಸಿಲಲ್ಲೆಲ್ಲ ಒಣಗಿ ಗಟ್ಟಿ. ಈಗ ನಾನೇನೋ ಒಂದು ಮಾಡಿದೆ, ಹಿಂಗೆ ನೆಟ್ಟಿಗೆ ಬರ್ತಾಯಿತ್ತು. ನೀರು ಆಫ್ ಆಗೋಕ್ಕಾಯ್ತೇನೆ ಅದಕ್ಕೆ. ನೋಡಿ, ನೀರು ಬೇರೆ ಬಿಟ್ಟಿದ್ರು. ಇವಾಗ ಬ್ಯಾರ್ಲಿಗೆ ತುಂಬಿಸುಂಟು. ಈಗ ಬೆಳಗಿನ ಟೈಮು ಪೈಪೆಲ್ಲ ಗಟ್ಟಿ ಇರುತ್ತಲ್ಲ, ಬೆಂಡಾಗಲ್ಲ. ಹಾಗಾಗಿ ಕಲ್ಲು ಕಟ್ಟಿಂಗ್ ಬಿಟ್ಟರೆ ನೀಟಾಗಿ ನೀರು ಬ್ಯಾರ್ಲೊಳಗೆ ಬೀಳುತ್ತೆ. ಮಗಳು ಬೇಡ, ಕಚ್ಚುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.